ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ನಮ್ಮೆಲ್ಲರಿಗೂ ಅತ್ಯಾಪ್ತವಾದಂತಹ ಒಂದು ಸಸ್ಯದ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಅದ್ಯಾವುದು ಗೊತ್ತೇ? ನಿಮ್ಮೆಲ್ಲರ ಮನೆಯಂಗಳದ ಶೋಭೆ ತುಳಸಿ. ತುಳಸಿ ಸಸ್ಯವನ್ನು ಪೂಜಿಸುವಂತಹ ಸಂಪ್ರದಾಯ ಎಲ್ಲ ಧರ್ಮಗಳಲ್ಲೂ ಇದೆ. ಪ್ರತಿಯೊಬ್ಬರ ಮನೆಯ ಮುಂದೆ ತುಳಸಿ ಸದಾ ರಾರಾಜಿಸ್ತಾನೆ ಇರುತ್ತೆ. ಅದಕ್ಕೆ ಹಲವಾರು ಹಿನ್ನೆಲೆಗಳಿವೆ. ತುಳಸಿಯ ವೈಜ್ಞಾನಿಕ ಹಿನ್ನೆಲೆ, ಒಂದು ಪುರಾಣದ ಹಿನ್ನೆಲೆ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಗಳನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ತುಳಸಿಯನ್ನು ನಾವು ಮನೆ ಅಂಗಳದಲ್ಲಿ ನೆಡಲಿಕ್ಕೆ ಹಲವು ಕಾರಣಗಳಿವೆ. ಮೊದಲನೇದಾಗಿ ತುಳಸಿಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ, ತುಳಸಿ ಒಂದು ಶುದ್ಧ ಗಾಳಿಯನ್ನು ಕೊಡುವಂತಹ ಪರಿಪೂರ್ಣ ಸಸ್ಯ. ಅದಕ್ಕೆ ತನ್ನದೇ ಆದಂತಹ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತಂದರೆ ಔಷಧೀಯ ಗುಣಗಳಿವೆ. ತುಳಸಿಯನ್ನು ಪ್ರತಿನಿತ್ಯ ನೀರಿಗೆ ಹಾಕೋದ್ರಿಂದ ನೀರು ಶುದ್ಧೀಕರಣವಾಗುತ್ತೆ. ಹಾಗೆಯೇ ತುಳಸಿಯನ್ನು ಸೇವಿಸೋದ್ರಿಂದ ಕಫ, ಶೀತ, ನೆಗಡಿ, ಕೆಮ್ಮಿನಂತಹ ರೋಗಗಳು ಬರೋದಿಲ್ಲ. ಆಸಿಡಿಟಿಯ ಸಮಸ್ಯೆ ಇದ್ದವರಿಗೆ ತುಳಸಿ ತುಂಬಾ ರಾಮಬಾಣ. ಹಾಗೆಯೇ ಚರ್ಮದ ಕಾಯಿಲೆಗಳಿಗೆ ತುಳಸಿಯನ್ನು ಅದರ ರಸವನ್ನು ಲೇಪನ ಮಾಡಿದಾಗ ಚರ್ಮದ ಕಾಯಿಲೆಗಳು ಬಹುಬೇಗ ಗುಣವಾಗುತ್ತವೆ. ಹಾಗೆಯೇ ತುಳಸಿ ಸೌಂದರ್ಯವರ್ಧಕ ಕೂಡ. ತುಳಸಿ ಮಣಿಯನ್ನು ಧರಿಸುವುದರ ಹಿನ್ನೆಲೆಯಲ್ಲಿಯೂ ಕೂಡ ಅಲ್ಲಿ ಒತ್ತಡ ನಿವಾರಣೆಯ ಒಂದು ತತ್ವ ಅಡಗಿದೆ. ಹಾಗಾಗಿ ತುಳಸಿ ಹಲವು ರೋಗ ನಿವಾರಕಗಳನ್ನು ಒಂದು ಗುಣವನ್ನು ಹೊಂದಿದೆ. ತುಳಸಿಯನ್ನು ಮನೆಯ ಮುಂದೆ ಬೆಳೆಸೋದ್ರಿಂದ ಯಾವುದೇ ಕೀಟಗಳು ಮನೆಗೆ ಪ್ರವೇಶ ಆಗೋದಿಲ್ಲ. ಹೀಗಾಗಿ ತುಳಸಿ ಕೀಟ ನಿವಾರಕ ಕೂಡ ಹೌದು. ನಿತ್ಯವಾಗಿ ತುಳಸಿಯಿಂದ ಹಾದು ಬರುವ ಗಾಳಿಯನ್ನು ಸೇವಿಸೋದು, ಶುದ್ಧ ಗಾಳಿಯ ಸೇವನೆ ಆರೋಗ್ಯವರ್ಧಕ ಕೂಡ ಹೌದು. ಇನ್ನು ಚಿಕ್ಕ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಹನಿ ತುಳಸಿ ಒಂದು ರಸವನ್ನು ಕುಡಿಸೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ. ಹಾಗಾಗಿ ಪೂರ್ವ ಕಾಲದಿಂದಲೂ ಕೂಡ ಪ್ರತಿಯೊಬ್ಬರು ತುಳಸಿಯನ್ನು ತಮ್ಮ ಮನೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿದ್ದಾರೆ. ಇದಿಷ್ಟು ತುಳಸಿಯ ವೈಜ್ಞಾನಿಕ ಹಿನ್ನೆಲೆ ಆಯಿತು. ಇನ್ನು ತುಳಸಿಯ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡಿಕೊಳ್ಳೋಣ. ತುಳಸಿಯನ್ನು ಭೂಮಿಗೆ ಕರೆತಂದಿದ್ದು ಯಾರು ಗೊತ್ತೇ? ಅದೇ ನಮ್ಮ ಪ್ರಥಮ ಪೂಜಿತ ಗಣಪ. ಇದರ ಕುರಿತಾಗಿ ವೇದ ಪುರಾಣಗಳಲ್ಲಿ ಕಥೆಗಳಿವೆ. ಗಣಪತಿ ಒಂದು ಬಾರಿ ಗಂಗಾ ತಟದಲ್ಲಿ ಧ್ಯಾನ ಮಗ್ನನಾಗಿರ್ತಾನೆ. ತುಳಸಿ ಲಕ್ಷ್ಮಿಯ ಅವತಾರ. ತುಳಸಿ ಒಬ್ಬ ರಾಜನ ಮಗಳು, ವೃಷಧ್ವಜ ಅನ್ನುವಂತಹ ರಾಜನ ಮಗಳು. ಆಕೆ ಆ ತಟದಲ್ಲಿ ಹಾದು ಹೋಗ್ತಿರ್ಬೇಕಾದ್ರೆ ಆ ಒಂದು ಗಣಪತಿಯ ಧ್ಯಾನ ಸ್ಥಿತಿಯನ್ನು ನೋಡಿ ಮಾರು ಹೋಗ್ತಾಳೆ. ಆಗ ತುಳಸಿ ಗಣಪತಿಯ ಧ್ಯಾನ ಸಂಪೂರ್ಣವಾಗುವವರೆಗೂ ನಿಂತು ಆತನ ಒಂದು ಸೌಂದರ್ಯ ಪ್ರಜ್ಞೆಗೆ ಮಾರು ಹೋಗಿ ನೀನು ನನ್ನನ್ನು ಮದುವೆಯಾಗು ಅಂತ ಕೇಳ್ತಾಳೆ. ಆಗ ವಿಘ್ನೇಶ್ವರ ಅದನ್ನು ನಿರಾಕರಿಸ್ತಾನೆ. ತುಳಸಿ ರಾಜನ ಪುತ್ರಿಯಾಗಿದ್ದರಿಂದ ಅವನು ತನ್ನನ್ನು ನಿರಾಕರಿಸಿದನು ಎಂಬ ಸಿಟ್ಟಿನಲ್ಲಿ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನೀನು 2 ಹೆಂಡಿರನ್ನು ಹೊಂದು ಎಂಬ ಶಾಪವನ್ನು ಕೊಡ್ತಾಳೆ. ತನಗೇನೇ ಶಾಪ ಕೊಟ್ಟಳು ನಾನು ಪ್ರಥಮ ಪೂಜಿತ ಅನ್ನುವಂತಹ ಗರ್ವದೊಂದಿಗೆ ವಿಘ್ನೇಶ್ವರ ವಾಪಸ್ ನೀನು ರಾಕ್ಷಸನನ್ನು ಮದುವೆಯಾಗು ಅಂತ ಶಾಪ ಕೊಡ್ತಾನೆ. ಅದೇ ರೀತಿ ಮುಂದೆ ಇತಿಹಾಸದಲ್ಲಿ ಗಣೇಶ ಸಿದ್ಧಿ ಮತ್ತು ಬುದ್ಧಿ ಎಂಬ 2 ಹೆಂಡಿರನ್ನು ಹೊಂತಾನೆ. ತುಳಸಿ ಜಲಂಧರ ಅನ್ನುವಂತಹ ರಾಕ್ಷಸನನ್ನು ಮದುವೆಯಾಗ್ತಾಳೆ. ಮುಂದೆ ಜಲಂಧರನನ್ನು ಶಿವ ವಧೆ ಮಾಡ್ತಾನೆ. ನಂತರದಲ್ಲಿ ತುಳಸಿ ದೇವಲೋಕಕ್ಕೆ ತೆರಳ್ತಾಳೆ. ಹೀಗೆ ತುಳಸಿ ಭೂಮಿಯಲ್ಲಿ ತನ್ನದೇ ಆದಂತಹ ಒಂದು ಅಪ್ಯಾಯಮಾನವಾದಂತಹ ಬಾಂಧವ್ಯವನ್ನು ಹೊಂದಲಿಕ್ಕೆ ಗಣಪತಿ ಕಾರಣನಾಗ್ತಾನೆ. ಆದ ಕಾರಣಕ್ಕಾಗಿಯೇ ಏಕಾದಶಿ ಮತ್ತು ಭಾನುವಾರದಂದು ತುಳಸಿಯನ್ನು ಕೀಳುವುದಿಲ್ಲ. ಹಾಗೆಯೇ ಗಣಪತಿಯ ಪೂಜೆಗೆ ತುಳಸಿಯನ್ನು ಬಳಸುವುದಿಲ್ಲ. ಇದೆಲ್ಲವೂ ತುಳಸಿಯ ಒಂದು ಪೌರಾಣಿಕ ಒಂದು ಹಿನ್ನೆಲೆ. ತುಳಸಿಯಲ್ಲಿ ಹಲವಾರು ವಿಧದ ತುಳಸಿ ಸಸ್ಯಗಳಿವೆ. ಅದರಲ್ಲಿ ಮುಖ್ಯವಾಗಿ 5 ವಿಧಗಳನ್ನು ಪರಿಗಣಿಸಲಾಗುತ್ತೆ. ಶ್ಯಾಮ ತುಳಸಿ, ರಾಮ ತುಳಸಿ, ಶ್ವೇತ ತುಳಸಿ, ಅರಣ್ಯ ತುಳಸಿ ಮತ್ತು ನಿಂಬೆ ತುಳಸಿ ಅಂತ.
ನಾವು ಸಾಮಾನ್ಯವಾಗಿ ನೋಡಿರೋದು 2 ಬಗೆಯ ತುಳಸಿಗಳನ್ನು, ರಾಮ ಮತ್ತು ಶ್ಯಾಮ ತುಳಸಿಗಳನ್ನು. ಅವುಗಳ ಬಣ್ಣದ ಆಧಾರದ ಮೇಲೆ ನಾವು ಅವುಗಳನ್ನು ಈಸಿಯಾಗಿ ಗುರ್ತು ಹಿಡಿತೀವಿ. ಶ್ವೇತ ತುಳಸಿ ಬಿಳಿ ಬಣ್ಣದ ಎಲೆಗಳನ್ನು ಮಧ್ಯದಲ್ಲಿ ಮತ್ತು ಅಂಚಿಗೆ ಕಪ್ಪು ನೇರಳೆ ಬಣ್ಣದ ಎಲೆಯನ್ನು ಹೊಂದಿರುತ್ತೆ. ಇದು ವಿಷ್ಣುವಿನ ಪೂಜೆಗಾಗಿಯೇ ಬಳಸುವಂತಹ ತುಳಸಿಯಾಗಿದೆ. ಇನ್ನು ಅರಣ್ಯ ತುಳಸಿ, ಇದು ಅರಣ್ಯಗಳಲ್ಲಿ ಬೆಳೆಯುವಂಥದ್ದು, ಕಾಡು ತುಳಸಿ ಅಂತ ಕೂಡ ಕರೀತಾರೆ. ಇನ್ನು ನಿಂಬೆ ತುಳಸಿ ನೋಡಲಿಕ್ಕೆ ಸೇಮ್ ನಿಂಬೆ ಎಲೆಯ ಹಾಗೆಯೇ ಇರುತ್ತೆ, ಆದರೆ ಅದು ಬೆಳೀತಾ ಬೆಳೀತಾ ತನ್ನ ವಾಸನೆಯಿಂದ ಅದು ತುಳಸಿ ಎಂಬ ಒಂದು ಗುರುತು ಹಿಡಿಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ತುಳಸಿ ನಮ್ಮೆಲ್ಲರ ಮನೆ ಅಂಗಳದಲ್ಲಿ ಒಂದು ಆರೋಗ್ಯ ಸೂಚಕವಾಗಿ, ಆರೋಗ್ಯವರ್ಧಕವಾಗಿ ನೆಟ್ಟಲ್ಪಟ್ಟಿದೆ. ತುಳಸಿಯ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ತುಳಸಿ ಅನ್ನೋ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ತುಳಸಿ ಅಂದರೆ ಸರಿಸಾಟಿಯೇ ಇಲ್ಲದ, ಅಳೆಯಲಾಗದ ಅಂತ ಅರ್ಥ. ತುಳಸಿಯನ್ನು ವೃಂದ ಅಂತ ಹೇಳಿನೂ ಕರೀತಾರೆ, ಹಾಗೆ ವೈಷ್ಣವಿ ಅಂತ ಕೂಡ ಕರೀತಾರೆ. ಇದು ದೇವತೆಗಳೆಲ್ಲರ ಇಹದ ಅಭಿವ್ಯಕ್ತಿಯಾಗಿ ಲಕ್ಷ್ಮಿಯ ಅವತಾರವಾಗಿ ಭೂಮಂಡಲದಲ್ಲಿ ರಾರಾಜಿಸ್ತಾ ಇದೆ. ಸೊ ತುಳಸಿಯನ್ನು ಸರಿಸಾಟಿ ಇಲ್ಲದ ಅನ್ನುವ ಪದದಿಂದ ನಾವು ಯಾಕೆ ಅರ್ಥೈಸ್ತೀವಿ ಅಂತಂದರೆ, ತುಳಸಿಯ ಆಧ್ಯಾತ್ಮಿಕ ಶಕ್ತಿ ಅಬಂಡನ್ಸ್ ಅನ್ನುವಂತಹ ಪದವನ್ನು ಸೂಚಿಸುತ್ತೆ. ಅಂದರೆ ಯಾವತ್ತೂ ಕೊರತೆಯೇ ಇಲ್ಲದ, ಕಡಿಮೆಯೇ ಇಲ್ಲದಂತಹ ಒಂದು ಶಕ್ತಿಯ ಒಂದು ಸ್ವರೂಪಿಯಾಗಿ ನಾವು ತುಳಸಿಯನ್ನು ಕಾಣ್ತೀವಿ. ಹಾಗಾದರೆ ಈ ತುಳಸಿ ಸಸ್ಯವನ್ನು ಮನೆಯ ಮುಂದೆ ನೆಡಲಿಕ್ಕೆ ಆಧ್ಯಾತ್ಮಿಕ ಕಾರಣ ಕೂಡ ಇದೆ. ಅದೇನೆಂದರೆ, ತುಳಸಿಯನ್ನು ನೋಡಿದಾಗಲೆಲ್ಲ, ಅದರಿಂದ ಬರ್ತಕ್ಕಂತಹ ಗಾಳಿಯನ್ನು ಆಸ್ವಾದಿಸಿದಾಗಲೆಲ್ಲ ನಾವು ನಮ್ಮಲ್ಲಿ ಅಬಂಡನ್ಸನ್ನು ಫೀಲ್ ಮಾಡಬೇಕು. ಅಂದರೆ ನಾವು ಸದಾ ಯಾವುದೇ ಪರಿಮಿತಿಗಳಿಲ್ಲದಂತಹ ಒಂದು ಭಾವನೆಗಳನ್ನು ಹೊಂದಬೇಕು ಅಂತ, ಯಾವುದಕ್ಕೂ ಲಿಮಿಟೇಷನ್ಸನ್ನು ಹಾಕ್ಕೊಳ್ದೇನೆ ಸಾಧನೆಗೆ ಮುಂದಾಗಬೇಕು ಅನ್ನುವಂಥದ್ದು ಈ ತುಳಸಿ ಸಸ್ಯದ ಒಂದು ಪದದ ಅರ್ಥವಾಗಿದೆ. ಹಾಗಾಗಿ ತುಳಸಿಯನ್ನು ನಾವೆಲ್ಲರೂ ಪೂಜೆ ಮಾಡೋದು ಮಾತ್ರವಲ್ಲ, ತುಳಸಿಯ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮಲ್ಲಿ ನಾವೆಲ್ಲರೂ ಹೊಂದೋಣ. ಹಾಗಾದರೆ ಅಬಂಡಂಟ್ ಆಗಿ ಹೇಗೆ ಇರೋದು? ನಾವು ನಮಗೆ ಏನು ಬೇಕು ಅಥವಾ ವಿಶ್ವಶಾಂತಿಗಾಗಿ ಏನು ಬೇಕು ಎಲ್ಲವನ್ನ ಲಿಮಿಟ್ ಆಗಿ ಅಥವಾ ಪರಿಮಿತಿಗಳನ್ನು, ಬೌಂಡ್ರಿಗಳನ್ನು ಹಾಕ್ಕೊಂಡು ಕೇಳೋದೇ ಬೇಡ ಫ್ರೆಂಡ್ಸ್. ಎಲ್ಲವನ್ನ ಅಪರಿಮಿತವಾಗಿ ನಮ್ಮಲ್ಲಿ ಆಹ್ವಾನಿಸಿಕೊಳ್ಳೋಣ. ನಮ್ಮ ಭಾವನೆಗಳು ಹೇಗಿರಬೇಕು ಅಂತಂದರೆ, ನಾವು ಪಡೆದುಕೊಳ್ಳುವ ಎಲ್ಲವೂ ನಮಗೆ ಅಪರಿಮಿತವಾಗಿ ಸಿಗಲಿ, ನನಗಂತಲ್ಲ ಯೂನಿವರ್ಸಲ್ಲಿ ಎಲ್ಲರಿಗೂ ಅಪರಿಮಿತವಾಗಿ ಸಿಗಲಿ, ಅದರಲ್ಲಿ ನಾನು ಕೂಡ ಒಂದು ಭಾಗವಾಗಿರಲಿ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ನೀವು ಎಲ್ಲವನ್ನು ಆಕರ್ಷಿಸಿಕೊಳ್ಳೋದನ್ನು ಪ್ರಾರಂಭ ಮಾಡಿ. ಯಾರ್ಯಾರಿಗೆ ಏನೇನು ಅಗತ್ಯಗಳಿರುತ್ತವೋ ಅದೆಲ್ಲವನ್ನು ಆಕರ್ಷಿಸಿಕೊಳ್ಳುವಂಥದ್ದು ಮನುಷ್ಯನ ಸಹಜ ಗುಣ. ಹಾಗೆಯೇ ನಿಮಗೇನು ಬೇಕೋ ಎಲ್ಲವನ್ನ ನೀವು ತುಂಬಾ ಹಕ್ಕಿನಿಂದ, ತುಂಬಾ ಭಕ್ತಿಯಿಂದ ಆಕರ್ಷಿಸಿಕೊಳ್ಳಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಷ್ಟೇ, ಆ ವಸ್ತು ನಿಮಗೆ ಸಿಗಲಿ ಅಥವಾ ಇನ್ನೊಬ್ಬರಿಗೆ ಸಿಗಲಿ ಅಷ್ಟೇ ಸಂತೋಷವನ್ನು ಪಡಬೇಕು. ಹಾಗೆ ಆ ವಸ್ತುವಿನ ಒಂದು ಭಾವವನ್ನು, ಅದು ನಮ್ಮ ಹತ್ರನೇ ಇದೆ ಅನ್ನುವಂತಹ ಅಪರಿಮಿತವಾದ ಭಾವವನ್ನು ನಾವು ಸದಾ ಹೊಂದಬೇಕು. ಅದು ಸಾಧನೆಯೇ ಆಗಿರಲಿ, ಯಶಸ್ಸೇ ಆಗಿರಲಿ, ನೌಕರಿಯೇ ಆಗಿರಲಿ, ಸೇವೆಯೇ ಆಗಿರಲಿ, ಎಲ್ಲವನ್ನ ನಾನು ಅಪರಿಮಿತವಾಗಿ ಹೊಂದಿದ್ದೇನೆ ಅನ್ನುವಂಥ ಭಾವನೆಯನ್ನೇ ನಾವು ಹೊಂದಬೇಕು. ಅಪರಿಮಿತವಾದ ಆರೋಗ್ಯ, ಅಪರಿಮಿತವಾದ ಸಂತೋಷ, ಅಪರಿಮಿತವಾದ ಸಂಪತ್ತು, ಅಪರಿಮಿತವಾದ ಸೇವೆ, ಅಪರಿಮಿತವಾಗಿ ಧ್ಯಾನ ಎಲ್ಲವನ್ನು ಜಗತ್ತನ್ನು ಆವರಿಸಿದೆ ಅನ್ನುವ ಭಾವನೆಯಿಂದಲೇ ನಾವೆಲ್ಲರೂ ನಮ್ಮ ಸಾಧನೆಗಳನ್ನು ಮುಂದುವರಿಸೋಣ. ಹಾಗೆಯೇ ಪ್ರತಿನಿತ್ಯ ತುಳಸಿಯನ್ನು 10 ಬಾರಿ ನಾವು ದಿನನಿತ್ಯ ನೋಡ್ತೀವಿ. ಅದನ್ನು ನೋಡಿದಾಗೆಲ್ಲ ಈ ಅಪರಿಮಿತ ಭಾವನೆಯನ್ನು, ಅಂದರೆ ಅಬಂಡಂಟ್ ಭಾವನೆಯನ್ನು ತಾಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ರೀತಿ ನಮಗೆ ಸಾಂಕೇತಿಕವಾಗಿ ಪದೇ ಪದೇ ನೆನಪಿಸೋದಕ್ಕಂತಲೇ ಇರುವಂತಹ ಒಂದು ಅವಕಾಶ ಅಂತ ಅಂದ್ಕೊಳ್ಳಿ. ಹೀಗೆ ತುಳಸಿಯನ್ನು ನೋಡಿದಾಗೆಲ್ಲ ಅಪರಿಮಿತ ಭಾವನೆಯನ್ನು ಹೊಂದಿ ಆ ಭಾವನೆಗಳು ನಿಮ್ಮನ್ನು ತುಂಬ ಸಂತೋಷವಾಗಿಡುತ್ತವೆ. ಹಾಗೆಯೇ ಆ ಭಾವನೆಗಳು ಬೇಗನೆ ಅಟ್ರ್ಯಾಕ್ಟ್ ಆಗಿ ನಿಮ್ಮ ಕನಸುಗಳೆಲ್ಲ ಸಾಕಾರವಾಗುತ್ತವೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸೇವೆಯೇ ಪ್ರಥಮವಾಗಿರಲಿ. ವಿಶ್ವಶಾಂತಿ, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್
ಇವೆಲ್ಲವನ್ನು ನಾವು ಶೀಘ್ರವಾಗಿ ಕಾಣ್ತೀವಿ ಅನ್ನೋಂಥ ಭಾವನೆ ಪ್ರಮುಖವಾಗಿರಲಿ ಅಂತ ನಾನು ವಿನಮ್ರವಾಗಿ ಬೇಡಿಕೊಳ್ತೇನೆ. ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಮಾಹಿತಿಗಳು ಕೂಡ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಅದನ್ನು ಅರ್ಥಕೊಂಡ ಮೇಲೆ ಅವರಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು. ಆ ಪ್ರಯತ್ನಕ್ಕೆ ನೀವು ಮುನ್ನುಡಿ ಬರೆಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.